ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಮಾಜದ ಸರ್ವಾಂಗೀಣ ಅಭಿವೃದ್ಧಿ ಹೊಂದಬೇಕಾದ್ರೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಪಾತ್ರ ಅತ್ಯಂತ ಮಹತ್ವದಾಗಿದೆ ಅಂತ ಶ್ರೀಧರ ಮರುಡಿ ಹಿರೇಮಠದ ಪೀಠಾಧಿಪತಿ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿ ಹೇಳಿದ್ದಾರೆ. ಯಲಬುರ್ಗಾ ತಾಲೂಕಿನ ಗೆದಿಗೇರಿ ಗ್ರಾಮದಲ್ಲಿ ರವಿವಾರ ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆಯಲ್ಲಿ ಎಕ್ಸ್ಪರ್ಟ್ ಇಂಗ್ಲಿಷ್ ಮೀಡಿಯಂ ರೆಸಿಡೆನ್ಸಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಬೇಸಿಗೆ ತರಬೇತಿ ಮುಕ್ತಾಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು. ಮಕ್ಕಳ ಭವಿಷ್ಯ ಉಜ್ವಲವಾಗಿರಲು ಶಿಕ್ಷಣ ಅತಿ ಅವಶ್ಯಕ. ಈ ನಿಟ್ಟಿನಲ್ಲಿ ಪಾಲಕರು ತಮ್ಮ ಮಕ್ಕಳಿಗೆ ಸಂಸ್ಕಾರದ ಜೊತೆ ಒಳ್ಳೆಯ ಶಿಕ್ಷಣ ಕೊಡಿಸುವಲ್ಲಿ ಮುಂದಾಗಬೇಕು. ಹೀಗಾಗಿ ಪ್ರತಿಯೊಬ್ಬರ ಮಕ್ಕಳಿಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಋಣಾತ್ಮಕ ಶಿಕ್ಷಣ ಸಿಗಲಿ ಎನ್ನುವ ದೃಷ್ಟಿ ಇಟ್ಕೊಂಡು ಈ ಗ್ರಾಮದಲ್ಲಿ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಿದ್ದು ಸಂತೋಷದಾಯಕ. ಪಾಲಕರು ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯಾಗಿ ಮಾಡಿ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಮುಂದೆ ಬರಬೇಕಾದ್ರೆ ಪಾಲಕರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಅವರನ್ನ ಸಮಾಜದಲ್ಲಿ ಸ್ವಾವಲಂಬಿಗಳನ್ನಾಗಿ ಮಾಡುವಂತೆ ಸಲಹೆ ಕೊಟ್ಟಿದ್ದಾರೆ. ಇದು ಮೊದಲಿಂದನೂ ಕೂಡ ಈಗ ಈ ಮಾವ ಹಳೆಯದು ನಾವು ಕೃಷಿಯಲ್ಲಿ ರೈತನ ಕೇಳಿದಪ್ಪ ಅಂತಂದ್ರೆ ನಾವು ರೈತರ ಬಾಯಲ್ಲಿ ಕೇಳಬೇಕಂತಂದ್ರೆ ಏನಂತಂದ್ರೆ ಹಳೆಯ ಮಾವ ಎತ್ತು ಹುಡಿದ್ನಪ್ಪ ಅಂತಂದ್ರೆ ಅಕ್ಕಂಬತ್ತ ಬಾರಿ ಜೋರಾಗಿರುತ್ತೆ ಅಂತ ನಾವು ರೈತರ ಬಾಯಲ್ಲಿ ಕೇಳ್ತೀವಿ. ನಾವು ಹಳೆಯ ಮಾವ ಎತ್ತನ್ನು ಹುಡಿದ್ನಪ್ಪ ಅಂತಂದ್ರೆ ಆ ಮನೆ ಹುಲಸಾಗಿ ಬೆಳೆದೈತಿ. ಅದರಿಂದ ಬಿದ್ದಂಥ ಬೆಳೆ ಫಸಲುಗಳು ಏನಪ್ಪ ಅಂತಂದ್ರೆ ಅದ್ಭುತವಾಗಿ ಬೆಳೀತಾವೆ ಅನ್ನೋದನ್ನು ನಾವು ರೈತರ ಬಾಯಿಂದ ಕೇಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಇಬ್ಬರು ಕೂಡ ಶಿಕ್ಷಣವನ್ನು ಹೊಂದಿದಂಥವರು ಉನ್ನತ ಪದವೀಧರರಾಗಿರ್ತಕ್ಕಂಥ ಇಬ್ಬರು ಕೂಡ ಅಂಪಣ್ ಸರ್ ಇರಲಿ, ಗಣೇಶ್ ಸರ್ ಇರಲಿ, ಏನಪ್ಪ ಅಂತಂದ್ರೆ ಅವರಲ್ಲಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ದಾರಿ ಎರಿಬೇಕು. ಸಮಾಜದಲ್ಲಿ ಅವರು ಎದೆ ಉಬ್ಬಿಸ್ಕೊಂಡು ನಡಿಬೇಕು. ನಮ್ಮ ಸಮಾಜದಲ್ಲಿ ಅದು ನಮ್ಮ ಸಂಸ್ಥೆಯನ್ನು ಹೆಸರನ್ನ ತರುವಂಥ ಮಕ್ಕಳಾಗಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಕನಸನ್ನು ಹೊತ್ತಂಥ ಉಭಯ ಇದು ಶಿಕ್ಷಕರಿರ್ಬೋದು, ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಏನಪ್ಪ ಅಂತಂದರೆ ಸತತವಾಗಿ ಹಗಲಿರುಳು ಅನ್ನೋದೇ ಒಂದು ಮಕ್ಕಳಿಗೆ ವಿದ್ಯಾರ್ಜನೆ ಮಾಡಬೇಕು ಅಂತ ಒಂದೊಂದು ಕನಸನ್ನು ಹೊತ್ತಂಥವ್ರು. ಇದು ಏನಪ್ಪ ಅಂತಂದರೆ ನಾವು ಸಹಜವಾಗಿ ಹೇಳ್ಬೇಕಂತಂದರೆ ಬೆಂಗಳೂರು ಅಥವಾ ಮೈಸೂರಲ್ಲಿ ಏನಪ್ಪ ಅಂತಂದರೆ ಈ ಸಂಸ್ಥೆಯನ್ನು ಕಟ್ಟಿದ್ರೆ ಅವರು ಕೋಟಿಗಟ್ಟಲೆ ಏನಪ್ಪ ಅಂತಂದ್ರೆ ಹಣವನ್ನು ಸಂಪಾದನೆ ಮಾಡ್ಬೋದಾಗಿತ್ತು. ಆದರೆ ಅವ್ರು ಏನಪ್ಪ ಅಂತಂದ್ರೆ ಅದು ಯಾವುದು ಕನಸು ಕಂಡಿಲ್ಲ. ಅವ್ರು ಏನಪ್ಪ ಅಂತಂದರೆ ದುಡ್ಡಿಗೆ ಮಹತ್ವ ಕೊಟ್ಟಂಥವ್ರಲ್ಲ. ಒಂದು ಮಕ್ಕಳ ಅಭಿವೃದ್ಧಿಯೇ ನನ್ನ ಅಭಿವೃದ್ಧಿ ಅನ್ನುವಂಥ ಭಾವನೆ ಇಟ್ಕೊಂಡಂಥ ಈ ಸಂಸ್ಥೆಯ ಉಭಯ ದಂಪತಿಗಳಿರ್ಬೋದು. ಏನಪ್ಪ ಅಂತಂದರೆ ಈ ವಿದ್ಯೆ ಅನ್ನೋದೇನಪ್ಪ ಅಂತಂದರೆ ನಮ್ಮ ಮಕ್ಕಳಿಗೆ ಕಲಿತಂಥ ವಿದ್ಯೆ ಏನಪ್ಪ ಅಂತಂದರೆ ಎಂದೊಂದು ಏನಪ್ಪ ಅಂತಂದರೆ ಮಾರ್ಲಿಕ್ಕೆ ಸಾಧ್ಯ ಇಲ್ಲ. ಕೊಡುವಂಥವ್ರಾಗಿರ್ಬೋದು ಈ ಒಂದು ಸಂಸ್ಥೆಯ ಎಲ್ಲ ಶಿಕ್ಷಕರಾಗಿರ್ಬೋದು ಅವ್ರು ಏನಪ್ಪ ಅಂತಂದರೆ ಮಕ್ಕಳ ಅಭಿವೃದ್ಧಿ ನನ್ನ ಅಭಿವೃದ್ಧಿ ಅನ್ನುವಂಥ ಭಾವನೆ ಇಟ್ಕೊಂಡು ಯಥಾ ರಾಜ್ಯ ತಥಾ ಪ್ರಜೆ ಈ ಸಂಸ್ಥೆಯನ್ನು ಕಟ್ಟಿದಂಥವ್ರು ಇರ್ಬೋದು, ಆ ಸಂಸ್ಥೆಯಲ್ಲಿ ವಿದ್ಯೆಯನ್ನು ಹೇಳ್ಕೊಂಥ ಶಿಕ್ಷಕರಿರ್ಬೋದು, ಪ್ರತಿಯೊಬ್ಬರುಗಳು ಏನಪ್ಪ ಅಂತಂದ್ರೆ ನಿಸ್ವಾರ್ಥ ಭಾವನೆಯಿಂದ ಏನಪ್ಪ ಅಂತಂದ್ರೆ ಈ ವಿದ್ಯೆಯನ್ನು ಕಲಿಸಬೇಕು ಅನ್ನುವಂಥ ಭಾವನೆ ಇಟ್ಕೊಂಡು ಇಲ್ಲಿ ವಿದ್ಯಾಸಂಸ್ಥೆಯನ್ನು ಕಟ್ಟಿದಂಥವ್ರು. ಈ ವಿದ್ಯಾಸಂಸ್ಥೆ ಮುಂದೊಂದು ದಿನಗಳು ಏನಪ್ಪ ಅಂತಂದ್ರೆ ಈ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂತಂದರೆ ಏನು ನಾವು ಗೌರ್ಮೆಂಟ್ ಅಂತಂದು ಹೇಳ್ತೀವಿ, ದೊಡ್ಡ ದೊಡ್ಡ ಸಂಸ್ಥೆಗಳ ಹೆಸರು ಹೇಳ್ತೀವಲ್ಲ, ಅದರಿಂದ 2 ಹೆಜ್ಜೆ ಮುಂದೆ ಅಲ್ಲಿ ಸಾಗುವಂಥ ಸ್ಥಿತಿಯನ್ನು ಹೊಂದುವಂಥ ಈ ನಮ್ಮ ಎಕ್ಸ್ಪರ್ಟ್ ವಿದ್ಯಾಸಂಸ್ಥೆ ಬೆಳೆದೈತಿ ಅನ್ನುವಂಥದ್ದು ಭರವಸೆ ಇದೆ. ರೈತ ಏನಪ್ಪ ಅಂತಂದ್ರೆ ಬಿತ್ತಿದ ನಂತರ 7 ದಿವಸಕ್ಕೆ 8 ದಿವಸಕ್ಕೆ ಹೋಗಿ ನೋಡ್ತಾನೆ ಪೀಕ್. ಆ ಪೀಕ್ ಫಸಲು ಬೆಳೆ ಸಿರಿ ಮೊಳಕೆಯಲ್ಲಿ ನೋಡುವಂಥದ್ದು. ನಾವು 8 ದಿವಸಕ್ಕೆ 10 ದಿವಸಕ್ಕೆ ಏನಪ್ಪ ಅಂತಂದ್ರೆ ಮೊಳಕೆ ಮಾಡೋದು ಕಾಣ್ತದಿಲ್ಲ, ಭೂಮಿ ಹೊರಗೆ ಕಾಣ್ತತ್ತಿಲ್ಲ. ಕಂಡಾಗ ಅದು ನೋಡಿ ಖುಷಿ ಪಡ್ತಾನೆ. ಆ ಲೆಕ್ಕಾಚಾರ ಮಾಡ್ತಾನೆ, ಆ ಪೀಕ್ ಹೆಂಗೆ ಬರೋದು, ಎಷ್ಟು ಬರ್ತೇನೋ ಅಂತದ್ದನ್ನು ಲೆಕ್ಕಾಚಾರ ಮಾಡ್ತಾನೆ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಈ ಸಂಸ್ಥೆ ನೋಡೋದು ಪ್ರಗತಿ ಅಂತ ನೋಡೋದಾದರೆ ಒಂದು ವರ್ಷಕ್ಕಿಂತ ವರ್ಷ ಏನಪ್ಪ ಅಂತಂದ್ರೆ ಒಂದು ಅಧ್ಯಯನದಲ್ಲಿ ಇರ್ಬೋದು, ವಿದ್ಯಾರ್ಥಿಗಳೇನಪ್ಪ ಅಂತಂದ್ರೆ ಉನ್ನತ ಸ್ಥಾನವನ್ನು ಅಲಂಕರಿಸೋದಿರ್ಬೋದು, ವಿದ್ಯಾಭ್ಯಾಸ ವ್ಯಾಸಂಗವನ್ನು ಮುಂದಿನ ವ್ಯಾಸಂಗಕ್ಕೆ ಹೋಗುವಂಥ ವಿದ್ಯಾರ್ಥಿಗಳಿರ್ಬೋದು, ರ್ಯಾಂಕಿಂಗ್ ಆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ, ಅವರೆಲ್ಲ ಏನಪ್ಪ ಅಂತಂದ್ರೆ ಆದರ್ಶವಾಗಿ ಎಲ್ಲ ಸೀನಿಯರ್ ಸ್ಟೂಡೆಂಟ್ಸ್ಗಳನ್ನು ಕರೆಸಿ ಅವರಿಗೆಲ್ಲ ಸನ್ಮಾನ ಮಾಡೋ ಮುಖಾಂತರ ಅವರು ಪರ್ಸೆಂಟೇಜ್ ಇಷ್ಟಿಷ್ಟು ತೆಗೆದಾರ ಅಂತಕೊಂಡು ಈ ಸಂಸ್ಥೆಯನ್ನು ಕಲಿತಂಥ ಎಷ್ಟು ಖುಷಿಯಾಗುತ್ತೆ ನಮಗೇನು. ಬಂದರೆ ಮಮ ಭಕ್ತೋ ಮಮ ಅಧಿಕ ಅಂತ ಕೃಷ್ಣ ಏನು ಹೇಳ್ತಾನಲ್ಲ,
ನನ್ನ ಭಕ್ತರು ನನಗಿಂತ ದೊಡ್ಡವರು, ನನ್ನ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ನನಗಿಂತ ದೊಡ್ಡವರು ಅನ್ನೋದು ಭಾವನೆ ಇರ್ತಂಥ ಈ ಶಿಕ್ಷಕ ವೃಂದದವರು, ಈ ಸಂಸ್ಥೆ ಕಟ್ಟಿದಂಥ ನಮ್ಮ ಜೀವನದಲ್ಲಿ ನಾವು ನಮ್ಮ ಸ್ಥಾನಮಾನ ಇದ್ರೆ ಮಾತ್ರ ನಮಗೆ ಬೆಲೆ ಐತಿ. ಸಂಸಾರ ಜೀವನ ಹೆಂಗೈತೆ ಅಂತಂದ್ರೆ ಅವನು ದೊಡ್ಡ ವ್ಯಕ್ತಿಯಾಗಿ ಬೆಳೆದ ಅಂತಂದ್ರೆ ಅವ್ನು ನನ್ನ ಮಾವ ಆಗ್ಬೇಕು, ನನ್ನ ತಮ್ಮ ಆಗ್ಬೇಕು, ನಮ್ಮ ಅಣ್ಣ ಆಗ್ಬೇಕು ಅಂತಕೊಂಡು ಬೆಳೆಟ್ಟು ತೋರಿಸ್ತಾರೆ. ಆದ್ರೆ ನಾವು ಯಾವ ವಿದ್ಯೆ ಇಲ್ಲ, ಸಂಪತ್ತಿಲ್ಲ, ಏನೂ ಅಧಿಕಾರ ಇಲ್ಲ ಅಂತಂದಪ್ಪ ಅಂತಂದ್ರೆ ನಮ್ಮ ಮುಂದೆ ಅಡ್ಡಾಡ್ತಿದ್ರು ಅವ್ರು ಯಾರು ಅಂತಂದ್ರೆ ಹೇಳಿ ನಂಗೆ ಗೊತ್ತಿಲ್ಲ ಬಿಡಪ್ಪ ಅಂತಾರೆ. ಅಂಥ ಸಂಸಾರ ಇದು. ಈ ಪ್ರಪಂಚ ಹೆಂಗೈತೆ ಅಂತಂದರೆ ದುಡ್ಡು ಇರಬೇಕು, ಇಲ್ಲಕ್ಕಂದ್ರೆ ಅಧಿಕಾರ ಇರಬೇಕು, ಇಲ್ಲಕ್ಕಂತಂದ್ರೆ ವಿದ್ಯೆನೇ ಇರಬೇಕು. ಯಾವಿಲ್ಲ ಅಂದಪ್ಪ ಅಂತಂದ್ರೆ ಭಿಕಾರಿತನ ನಮ್ಮನ್ನು ನೋಡ್ತಾರೆ. ಅದಕ್ಕೆ ನಾವು ಮಕ್ಕಳು ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಮೊದಲು ವಿದ್ಯೆಯನ್ನು ಕಲಿಸುವ ನಮ್ಮ ಬಯಕೆ ಏನೈತಿ, ನಿಮ್ಮ ಪಾಲಕರು ತಂದೆ ಕಷ್ಟಗಳನ್ನು ಹೇಳ್ಕೊಬೇಕು ಮಕ್ಕಳ ಮುಂದೆ. ನೀನು ಶ್ರಮ ವಹಿಸಿ ನಮ್ಮ ಮಕ್ಕಳಿಗೆ ಬರಬಾರ್ದು, ನಾವು ಕಷ್ಟಪಟ್ಟಂಥ ಏನು ದಿನಗಳನ್ನು ಅವ್ರ ಮೆಲುಕು ಹಾಕ್ಬೇಕು, ಮಕ್ಕಳಿಗೆ ತಿಳಿಸ್ಬೇಕು. ನಾವು ಹಿಂಗೆ ಇಷ್ಟು ಉಪವಾಸ ಮಾಡಿ ವನವಾಸ ಮಾಡಿ ನಾವೆಲ್ಲ ನಿಮ್ಮನ್ನೆಲ್ಲ ಬೆಳೆಸಿವಪ್ಪ, ನಾವು ಕಷ್ಟ ಮಾಡೀವಿ, ಕಷ್ಟಪಟ್ಟಿವಿ, ಆ ಕಷ್ಟ ನಿಮಗೆ ಬರಬಾರ್ದು ಅಂತಕೊಂಡು ಹೇಳಿ ಪ್ರತಿಯೊಂದು ಮಕ್ಕಳಿಗೂ ತಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಪಾಲಕರು. ನಾವು ಪಾಲಕರು ಅಂತ ಎಲ್ಲಿ ತಪ್ಪು ಮಾಡ್ತೀವಿ ಅಂತಂದರೆ ಒಟ್ಟು ಆ ಕಷ್ಟವನ್ನು ಹೇಳ್ಕೊಳ್ಳೋಣ ಮಕ್ಕಳ ಮುಂದೆ. ನಮ್ಮ ಕಷ್ಟ ಅವ್ರಿಗೆ ಬರಬಾರ್ದು, ಅವ್ರು ನೋಡೋದೇ ಬೇಡ ಅಂತಕೊಂಡು ಅವ್ರು ಮುದ್ದಾಗಿ ಜೋಪಾನ ಮಾಡ್ತೀನಿ. ಅವು ಏನಪ್ಪ ಅಂತಂದ್ರೆ ಪೂರ್ವಜನ ಪುಣ್ಯ ಇತ್ತಂತಂದರೆ ಆ ಮಕ್ಕಳು ಒಂದು ಸ್ಥಾನವನ್ನು ಅಲಂಕರಿಸ್ತಾರೆ. ಪಾಪವೇ ನಮ್ಮ ಲೆಕ್ಕಾಚಾರ ಭಾಳ ಇತ್ತಪ್ಪ ಅಂತಂದರೆ ನಮ್ಮ ವಿರುದ್ಧ ನಿಂತ್ಕೊಂತವು ನಮಗೇನಪ್ಪ ಅಂತಂದ್ರೆ ಅಪೋಸಿಟಾಗಿ ನಿಂತ್ಕೊಂಡು ನಮಗೆ ಹೆಸರನ್ನ ಕೆಡಿಸುವಂಥ ಮಕ್ಕಳಾಗ್ತವೆ. ಅದಕ್ಕೆ ಪ್ರತಿಯೊಬ್ಬರು ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಕಡೆ ಲಕ್ಷ್ಯ ಕೊಡಬೇಕು. ಏನು ದುಡಿಯೋದೇ ಇದ್ದೇ ಇರ್ತದೆ, ದುಡಿಯೋ ಜೊತೆಗೆ ಏನಪ್ಪ ಅಂತಂದ್ರೆ ಮಕ್ಕಳ ಕಡೆ ಲಕ್ಷ್ಯ ಕೊಡಬೇಕು. ಮಕ್ಕಳಾದರೂ ಕೂಡ ಏನಪ್ಪ ಅಂತಂದರೆ ನಾವು ಇಲ್ಲಿ ಬಂದೀವಿ, ನಮ್ಮ ತಂದೆ ತಾಯಿ ಕನಸನ್ನು ನನಸು ಮಾಡಬೇಕು ಅನ್ನೋಂಥ ಉದ್ದೇಶ ಒಂದೇ ಇರಬೇಕು ನಿಮ್ಮಲ್ಲಿ. ಮತ್ತೆ ಬೇರೆ ಎಂಟ್ರಿ ಕೊಡಬಾರ್ದು, ಬೇರೆ ವಿಷಯಗಳು ಏನಪ್ಪ. ಇನ್ನು ಯಾದಗಿರಿ ಜಿಲ್ಲಾ ಕೃಷಿ ಇಲಾಖೆ ಉಪ ನಿರ್ದೇಶಕ ಹಂಪಣ್ಣ ನಾಯಕ ಮಾತನಾಡಿ, ಗ್ರಾಮೀಣ ಭಾಗದ ಮಕ್ಕಳಿಗೂ ಉತ್ತಮ ಶಿಕ್ಷಣ ಸಿಗಲಿ ಎನ್ನುವ ಉದ್ದೇಶದಿಂದಾಗಿ ಸ್ಥಾಪಿತವಾಗಿರುವ ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆ ಇವತ್ತು ಗುಣಮಟ್ಟದ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ರೂಪಿಸುವ ಮೂಲಕ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಮೂಲಕ ಮುಂದಾಗಿರುವುದು ನಿಜಕ್ಕೂ ಹೆಮ್ಮೆ ತರುವಂತಹ ವಿಷಯ. ಈ ಭಾಗದ ವಿದ್ಯಾರ್ಥಿಗಳ ಕಲಿಕೆ ಉನ್ನತ ಸಂಸ್ಥೆ ನಿರಂತರವಾಗಿ ಶ್ರಮಿಸುತ್ತಾ ಮಕ್ಕಳ ಯಶಸ್ವಿ ಬದುಕಿಗೆ ಸದಾ ದಾರಿದೀಪವಾಗಿ ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆ ಮುಂದಾಗಿರುತ್ತೆ. ಪಾಲಕರು ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಕೂಡ ಕೊಡಬೇಕು. ಮಕ್ಕಳು ಮುಂದೆ ಒಳ್ಳೆಯ ಶಿಕ್ಷಣ ಪಡೆದುಕೊಳ್ಳುವ ಮೂಲಕ ಪ್ರಜೆಗಳಾಗಿ ರೂಪುಗೊಂಡ ಉನ್ನತ ಶಿಕ್ಷಣ ಪಡೆದು ಸಂಸ್ಥೆಗೆ ಮತ್ತು ಪಾಲಕರಿಗೂ ಹೆಸರು ತರುವಂತಹ ಆಗ್ಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ವಿದ್ಯಾನಂದ ಗುರುಕುಲ ಪ್ರಾಚಾರ್ಯ ಸೋಮಶೇಖರ್, ಮುಖ್ಯ ಶಿಕ್ಷಕ ದೇವಪ್ಪ ವಾಲ್ಮೀಕಿ, ಸೋಮಶೇಖರ್ ನಿಲೋಗಲ್, ಶಿವನಾಗಯ್ಯ, ಸಂಸ್ಥೆಯ ಉಪಾಧ್ಯಕ್ಷ ಲಲಿತಾ ರಾಥೋಡ್, ಅಂದಪ್ಪ ಮಂಡಲಗಿರಿ, ಬಸವಂತಪ್ಪ ದೊಡ್ಡಮನಿ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಗಣೇಶ್ ರಾಥೋಡ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರ ಮನೋರಂಜನೆ ಕಾರ್ಯಕ್ರಮ ನಡೆಯಿತು. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಶಶಿಕಲಾ ಹಂಪಣ್ಣ ಚೌಹಾಣ್ ವಹಿಸಿದ್ರು. ಸಮಾರಂಭದಲ್ಲಿ ಮುದ್ದು ಮಕ್ಕಳು ಹಾಗೂ ಪಾಲಕರು, ಶಾಲೆಯ ಶಿಕ್ಷಕರು ಎಂದು ಭಾಗವಹಿಸಿದ್ರು. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ, ಯಲಬುರ್ಗ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.